ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ಹಾರರ್ ಕತೆಗೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತು ನಾನು ಬೆಂಗಳೂರಿನಲ್ಲಿ ನಡೀತಿರುವಂತಹ ಒಂದು ಹಾರರ್ ಸ್ಟೋರಿಯನ್ನ ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಗೆ ಸಪೋರ್ಟ್ ಮಾಡಿ. ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಏನು ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಅದನ್ನ ಸರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬೆಂಗಳೂರು ಅಂದ್ರೆ ನಮಗೆ ಮೊದಲು ನೆನಪಾಗೋದು ಅಲ್ಲಿನ ಟ್ರಾಫಿಕ್ ಮತ್ತೆ ಅಲ್ಲಿನ IT ಕೆಲಸ, ಹಾಗೇನೆ ಅಲ್ಲಿನ ಲೈಫ್ ಸ್ಟೈಲ್. ಆದರೆ ಇದೇ ಬೆಂಗಳೂರಿನ ಒಂದು ರಸ್ತೆಯಲ್ಲಿ ರಾತ್ರಿ 12 ಗಂಟೆಯ ನಂತರ ಹೋಗೋಕೆ ಜನ ಇವತ್ತಿಗೂ ಹೆದರ್ತಾರೆ. ಅದು ಬೇರೆ ಯಾವುದು ಅಲ್ಲ, KR ಪುರಂ ಫ್ಲೈಓವರ್ ಹತ್ತಿರ ಇರುವ ಆ ಭೀಕರ ರಸ್ತೆ. ಕೆಲವು ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ ಇದು. ಕಾರ್ತಿಕ್ ರಾತ್ರಿ ತನ್ನ ಕೆಲಸವನ್ನ ಮುಗಿಸಿ ಬೈಕ್ ನಲ್ಲಿ ವಾಪಸ್ ಮನೆಗೆ ಹೋಗ್ತಿರ್ತಾನೆ. ಹಾಗೇನೆ ಹೋಗ್ತಾ ಹೋಗ್ತಾ KR ಪುರಂ ಫ್ಲೈಓವರ್ ಹತ್ರ ಬರ್ತಾ ಇದ್ದ ಹಾಗೇನೆ ರೋಡ್ ಫುಲ್ ಆಗಿ ಖಾಲಿ ಇರೋ ಹಾಗೆ ಕಾರ್ತಿಕ್ ಗಮನಿಸ್ತಾನೆ. ಹಾಗೇನೆ ಕಾರ್ತಿಕ್ ಮುಂದೆ ಹೋಗ್ತಾ ಇದ್ದ ಹಾಗೇನೆ ರೋಡ್ ಸೈಡ್ ಒಬ್ಬ ಹುಡುಗಿ ನಿಂತಿರೋದನ್ನ ಕಾರ್ತಿಕ್ ಗಮನಿಸ್ತಾನೆ. ಹಾಗೇನೆ ಆ ಹುಡುಗಿ ಕಾರ್ತಿಕ್ ಹತ್ರ ಲಿಫ್ಟ್ ಕೇಳೋ ತರ ಕೈಯನ್ನ ತೋರಿಸ್ತಾ ಇರ್ತಾಳೆ. ಕಾರ್ತಿಕ್ ಆ ಹುಡುಗಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಬೈಕ್ ಅನ್ನ ಸಡನ್ ಆಗಿ ನಿಲ್ಸಿ ಆ ಹುಡುಗಿ ಹತ್ರ ನೀವು ಎಲ್ಲಿ ಹೋಗ್ಬೇಕು ಅಂತ ಕೇಳುವಷ್ಟರಲ್ಲಿ ಒಂದು ಕ್ಷಣಕ್ಕೆ ಅಲ್ಲಿದ್ದ ಹುಡುಗಿ ಮಾಯವಾಗಿರ್ತಾಳೆ. ಇದೇ ಸಮಯದಲ್ಲಿ ಕಾರ್ತಿಕ್ಗೆ ಏನೋ ಒಂಥರ ಭಯ ಶುರುವಾಗಿರುತ್ತೆ. ಅದು ನನ್ನ ಭ್ರಮೆ ಇರಬಹುದು ಅಂದ್ಕೊಂಡು ಬೈಕ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಕಾರ್ತಿಕ್ ಮುಂದೆ ಹೋಗ್ತಿದ್ದ ಹಾಗೇನೆ ಒಂದು ಕ್ಷಣಕ್ಕೆ ಬೈಕಿನ ಸೈಡ್ ಮಿರರ್ ಅನ್ನ ನೋಡ್ತಾನೆ. ಆ ಮಿರರ್ ನಲ್ಲಿ ನೋಡಿದ ದೃಶ್ಯವನ್ನ ನೋಡಿದ ಕಾರ್ತಿಕ್ಗೆ ಮೈಯೆಲ್ಲ ನಡಗ್ಲಿಕ್ಕೆ ಶುರು ಆಗುತ್ತೆ. ಯಾವ ಹುಡುಗಿ ಲಿಫ್ಟ್ ಕೇಳಲಿಕ್ಕೆ ಅಂತ ಕೈಯನ್ನ ತೋರಿಸಿದ್ಲು ಅದೇ ಹುಡುಗಿ ಇವಾಗ ಅವನ ಹಿಂದಿನ ಸೀಟ್ ನಲ್ಲಿ ಕುಳಿತಿರೋದನ್ನ ಕಾರ್ತಿಕ್ ನೋಡ್ತಾನೆ. ಅವಳ ಮುಖ ತುಂಬಾ ವಿಕಾರವಾಗಿ ಹಾಗೇನೆ ವಿಚಿತ್ರವಾಗಿ ನಗ್ತಾ ಇರ್ತಾಳೆ. ಇದನ್ನ ನೋಡಿದ ಕಾರ್ತಿಕ್ ಭಯ ಬಿದ್ದು ಗಾಬರಿಯಿಂದ ಬೈಕ್ ಅನ್ನ ಅಲ್ಲೇ ಬಿಟ್ಟು ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ಮುಂದಿನ ದಿನ ಬೆಳಗ್ಗೆ ಕಾರ್ತಿಕ್ ಅವನ ಫ್ರೆಂಡ್ ಹತ್ರ ನಡೆದಿರುವಂತಹ ಎಲ್ಲಾ ವಿಷಯವನ್ನ ಹೇಳ್ತಾನೆ. ಆವಾಗ ಕಾರ್ತಿಕ್ ನ ಫ್ರೆಂಡ್ ಅಲ್ಲಿ ಏನ್ ನಡೀತು ಅಂತೇಳಿ ಕಾರ್ತಿಕ್ಗೆ ಹೇಳ್ತಾನೆ. ಹಲವು ವರ್ಷಗಳ ಹಿಂದೆ ಅದೇ ಜಾಗದಲ್ಲಿ ಒಂದು ಭೀಕರ ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ ಒಬ್ಬ ಹುಡುಗಿ ತೀರಿಕೊಂಡಿದ್ದಳು. ಅವಳ ಆತ್ಮ ಇಂದಿಗೂ ಶಾಂತಿ ಸಿಗದೆ ತಿರುಗಾಡ್ತಾ ಇದೆ. ಅದು ಮಾತ್ರ ಅಲ್ಲ, ರಾತ್ರಿ ಒಂಟಿಯಾಗಿ ಹೋಗುವವರಿಗೆ ಆ ಹುಡುಗಿಯ ಆತ್ಮ ಕಾಣಿಸಿಕೊಳ್ಳುತ್ತೆ ಅಂತ ಹೇಳ್ತಾನೆ. ಅದು ಮಾತ್ರ ಅಲ್ಲ, ಟ್ಯಾಕ್ಸಿ ಡ್ರೈವರ್ ಗಳಿಗೆ ಕೂಡ ಈ ಅನುಭವ ಆಗಿದೆ ಅಂತ ಹೇಳ್ತಾನೆ. ಅವತ್ತಿನಿಂದ ರಾತ್ರಿ ಸಮಯದಲ್ಲಿ ಆ ರೋಡ್ ನಲ್ಲಿ ಕಾರ್ತಿಕ್ ಒಂಟಿಯಾಗಿ ಹೋಗೋದನ್ನ ಬಿಟ್ಬಿಡ್ತಾನೆ. ಇದಾಗಿತ್ತು ಇವತ್ತಿನ ಹಾರರ್ ಸ್ಟೋರಿ. ಈ ಸ್ಟೋರಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ ಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.